ಯುವಕರ ಕೈಗಳು ಸಮಾಜಮುಖಿ ಕಾರ್ಯಗಳಿಗೆ ಹೆಚ್ಚು ಒತ್ತು ನೀಡಿದಾಗ ಬಡವರ ಪಾಲಿಗೆ ಆಶಾಕಿರಣವಾದಾಗ ಗ್ರಾಮ ರಾಜ್ಯವಾಗಲು ಸಾಧ್ಯವಾಗಬಹುದು ಎಂಬುದಕ್ಕೆ ಕಲ್ಲಡ್ಕದ ಕುಟುಂಬ ಸದಸ್ಯರ ಕಾರ್ಯವೇ ಸಾಕ್ಷಿ. ಕಲ್ಲಡ್ಕ ಅಂದರೆ ಜನರ ಮನಸ್ಸಿಗೆ ಬೇರೆ ಯಾವುದೂ ಇಲ್ಲಸಲ್ಲದ ಯೋಚನೆಗಳು ಬರುವುದು ಸಹಜ. ಆದರೆ ಇಂತಹ ಕಲ್ಲಡ್ಕದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಬಡವರ ಕಣ್ಣೀರೊರೆಸುವ ಯುವಕರು ಸಂಘಟನೆಗಳು ನಮ್ಮ ಕಣ್ಣ ಮುಂದಿದೆ. ಅಂತಹ ಸಂಘಟನೆಯಲ್ಲಿ ನೆಟ್ಲ ಪರಿಸರದ ಕುಟುಂಬ ಸದಸ್ಯರು ಕೂಡ ಒಂದು. ಕಲ್ಲಡ್ಕ ಸಮೀಪ ನೆಟ್ಲ ಬಳಿಯ ಪಿಲಿಂಜ ಎಂಬ ಪ್ರದೇಶದಲ್ಲಿರುವ 65 ವರ್ಷದ ಧರಣಮಚ್ಚಿಯ ಮಗ ವರ್ಷದ ಮೊದಲು ಮೃತಪಟ್ಟಿದ್ರು. ಕೇಳುವವರು ಎಂದೂ ಯಾರೂ ಇಲ್ಲದ ಈ ಅಜ್ಜಿಗೆ ಇವರ ಮನೆ ಬೀಳುವಂತಹ ಹಂತಕ್ಕೆ ಬಂದಾಗ ದಿಕ್ಕೇ ತೋಚದಂತಾಗಿತ್ತು. ಬೀಳುವ ಸ್ಥಿತಿಯಲ್ಲಿರುವಂತಹ ಮನೆಯೇ ಅವರಿಗೆ ಆಧಾರ. ಮಳೆಗಾಲದಲ್ಲಿ ಈ ಮನೆ ಬೀಳುತ್ತೆ ಎಂಬ ಆತಂಕದಲ್ಲಿದ್ದಾಗ ಸಹಾಯಕ್ಕೆ ಬಂದದ್ದು ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಮಾಹಿತಿಯೊಂದಿಗೆ ನೆಟ್ಲ ಪರಿಸರದ ಕುಟುಂಬ ಸದಸ್ಯರು. ಸುಮಾರು 55 ಸದಸ್ಯರನ್ನು ಹೊಂದಿರುವಂತಹ ಕುಟುಂಬ ತಂಡದ ಸದಸ್ಯರು ಧರಣಮ್ಮ ಅವರ ಮನೆ ಮರು ನಿರ್ಮಾಣಕ್ಕೆ ಕೈಜೋಡಿಸಿದ್ದಾರೆ. ತಾವೇ ಕಲ್ಲು ಹೊತ್ತು ಗೋಡೆ ಕಟ್ಟಿ ಧರಣಮ್ಮ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ತರಿಸಿದ್ದಾರೆ. ಇದಕ್ಕೆ ಸಾಲಿಯನ್ ಸರ್ವಿಸಸ್ ಮಾಲೀಕ ಚಂದ್ರಶೇಖರ್ ಮತ್ತು ಪಂಚಾಯತ್ ಸದಸ್ಯ ಗಿರೀಶ್ ಕಲಾಲ್ ಅವರ ನೆರವು ಕೂಡ ಇತ್ತು. ಬಂಟ್ವಾಳ ನಗರ ಠಾಣಾ ಎಸ್ಐ ಚಂದ್ರಶೇಖರ್ ಮಾರ್ಗದರ್ಶನದಲ್ಲಿ ಬೀಟ್ ಪೊಲೀಸ್ ನಾಗರಾಜ್ ಕೆ ಮತ್ತು ಪೊಲೀಸ್ ಸಿಬ್ಬಂದಿ ಚೆನ್ನಪ್ಪಗೌಡ ಅವರ ಧರಣಮ್ಮ ಅವರ ಸಂಕಷ್ಟದ ಸ್ಥಿತಿಯನ್ನು ಗಮನಿಸಿ ಕುಟುಂಬ ಸದಸ್ಯರ ಸಹಕಾರದೊಂದಿಗೆ ಈ ಕಾರ್ಯಕ್ಕೆ ತೊಡಗಿಸಿಕೊಂಡಿದ್ದಾರೆ. ಏಪ್ರಿಲ್ 24 ಅಂದರೆ ಇವತ್ತು ಸಾಂಕೇತಿಕವಾಗಿ ಪೂಜೆಯೊಂದಿಗೆ ಅಜ್ಜಿಯ ಗೃಹ ಪ್ರವೇಶ ನಡೆಯಲಿದೆ. ಲಿಂಗದಲ್ಲಿ ಧರಣಮ್ಮ ಅಜ್ಜಿಯ ಒಂದು ಮನೆ ಅಜೀರ್ಣಾವಸ್ಥೆಯಲ್ಲಿ ಕಂಡು ಬಂತು. ಈ ಮನೆಗೆ ನಾವು ಠಾಣಾಧಿಕಾರಿಯಾದ ಬಂಟ್ವಾಳ ನಗರ ಠಾಣಾಧಿಕಾರಿಯಾದ ಚಂದ್ರಶೇಖರ್ ಇವರ ಸಂಪೂರ್ಣ ಸಹಕಾರದಲ್ಲಿ ಬೀಟ್ ಪೊಲೀಸರು ನಾಗರಾಜ್ಗೆ ಇವರ ಮಾರ್ಗದರ್ಶನ ಇವರೆಲ್ಲರ ಸಂಪೂರ್ಣ ಸಹಕಾರದೊಂದಿಗೆ ನಾವು ಜೀವನಾಧಾರಕ್ಕೆ ಮಾಡಿಕೊಳ್ಳುವಾಗಿ ನಾವು ನಿಶ್ಚಯಿಸಿವಿ. ಅದೇ ಪ್ರಕಾರ ನಾವು ಈ ಕೈಗೊಂಡಂತ ಕೆಲಸವನ್ನು ಕೇವಲ 1 ತಿಂಗಳಲ್ಲಿ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿದ್ದೇವೆ ಎಂಬ ಹೆಮ್ಮೆಯು ನಮಗೆ ಹೆಮ್ಮೆ ಆಗಿರುತ್ತೆ. ಈ ವಿಷಯವನ್ನು ಹೇಳಲು ಹೆಮ್ಮೆ ಆಗುತ್ತೆ.